ನಿನ್ನ ಅಜ್ಜಿ ಕುರಿಗಳ್ತಾರಲ್ಲ ನಿಂದ ಹೋಗೋದು, ಅದರಿಂದ ಹೊಸ ಸಿಸ್ಟಮ್ ತರೋದು, ಅದಾದ್ಮೇಲೆ ಆ ಸಿಸ್ಟಮ್ ಸರಿ ಇಲ್ಲ ಅದಕ್ಕೆ ಬೈಯೋದು. ನಿನ್ನ ಅಜ್ಜಿ ಎಲ್ಲ ಬೆಳ್ಳಿಂದ ತಾನೇ ಕೊಡಿಲಿ. ಈಗಿನ ಕಾಲ ಸರಿ ಇಲ್ಲ ಕಣಪ್ಪ, ಹುಷಾರಾಗಿ ಓಡಾಡು. ನೀರ್ಗೂ ವಿಷ ಹಾಕ್ಬಿಡ್ತಾರ ಜನ. ನಿನ್ನ ಅಜ್ಜಿ ನೀರು ವಿಷ ಅಂತ, ನೀರು ವಿಷ. ನಿನ್ನ ಅಜ್ಜಿ ನಿನ್ನ ಮಜ್ಗೆ ಪಾನ್ ಬರ್ಬಿಡ್ತೀಯ. ನಿನ್ನ ಅಜ್ಜಿ ಎಲ್ಲ ವಿಷ ತುಂಬಿರೋ ಜನ ಇಲ್ಲಿ. ಕನಸು ಏನಿದು ಈಗೋ ಸರಿಯಿಲ್ಲ. ಹಾವಿಗೆ ವಿಷ ಕುಡಿಸೋ ಈ ಕಲಿಗಾಲ. ಆತ್ಮಬಲ ಧೈರ್ಯಬಲ ಇದ್ದರೂ ನನಗಿಲ್ಲಿಲ್ಲ ಉಳಿಗಾಲ. ಸೀಳಲು ದುರ್ಮಾರ್ಗರ ನರ ಭೂಮಿಗೆ ಬರಲಿ. ಉಗ್ರ ನರಸಿಂಹೇಶ್ವರ, ಉಗ್ರ ನರಸಿಂಹೇಶ್ವರ, ಉಗ್ರ ನರಸಿಂಹೇಶ್ವರ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಅವನ ಹೆಸರು ಜೀವಿತ್ ಸುಮೇಧ್ ಅಂತ ಕಂಡ. ಆ ಬಡ್ಡಿಯ ಎಲ್ಲರ ಬಗ್ಗೆನೂ ನೇರವಾಗಿ ಮಾತಾಡ್ತಿದ್ದ. ನೇರವಾಗಿ ಮಾತಾಡಿ ಜೀವನನೇ ಕುಲ್ಗೆಡಿಸ್ಕೊಂಡ. ಜನರ ಬಗ್ಗೆ ಬಿಡು, ರಾಜಕಾರಣಿಗಳ ಬಗ್ಗೆನೂ ನೇರವಾಗಿಯೇ ಮಾತಾಡ್ತಿದ್ದ. ಎಲ್ಲರೂ ಅವನ್ನ ಹುಚ್ಚ ಅಂತಲೇ ಕರೆಯೋದು. ಆದರೂ ಕತೆ ಕವಿತೆನೆಲ್ಲ ತುಂಬ ಚೆಂದಾಗಿ ಬರಿತಾ ಇದ್ದಂತೆ ಕಣ್ತಗೋ. ಮುಖಲ್ಲ ಅವ್ನು ಬರ್ದಿರೋದು ಒಂದೆರಡು ನಾನು ಓದಿದ್ದೀನಿ. ಅರ್ಥ ಮಾಡ್ಕೊಂಡ್ರೆ ಒಂದೊಂದು ಮುತ್ತು, ಇಲ್ಲ ಅಂದರೆ ಅವನಿಗೆ ಈ ಕನಸು ಫೀಲಿಂಗ್ಸ್ ಮೇಲೆ ತುಂಬ ನಂಬಿಕೆ ಅದೇ ಕಲ. ಬಡ್ಡಿ ಕುಸು ಅದೆಲ್ಲ ತನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ಕಾಯ್ಕ ಕೂತದೆ. ಓ ಮಂಚ ಒಂಥರ ದಿವ್ಯ ದೃಷ್ಟಿ, ಮೂರನೇ ಕಣ್ಣು, ಈಗ ಉಂಟೆ ಒಂಥರ ಖರಾಬ್ ಸೈಕು ಅಂದ್ಬಿಡು. ಮನ್ಸಿಗೆ ಬಂದಿದ್ದ ಪದ್ದೆಲ್ಲ ಮಕ್ಕ ಉಗಿತಾ ಇದ್ದ ಕಣ ಅವನು. ತಗೊಳಪ್ಪ, ಮತ್ತೆ ಈ ಕಾಲದಲ್ಲಿ ಇದ್ದಿದ್ದಂಗೆ ಬರ್ದು ಊರ್ಬಾಗ್ಲಾಯ್ತವನೇನು. ಅಪ್ಪ ಕಂದ ಕುಮಾರು, ನಂದು ಹೊಸ ಪೋಯಮ್ ಉಗ್ರ ನರಸಿಂಹೇಶ್ವರ, ಅದು PDF ಮಾಡಿ ಮೇಲ್ ಕಳಿಸಿದ್ದೀನಿ. ಒಂಚೂರು ಪಬ್ಲಿಷ್ ಮಾಡಿಬಿಡು. ಹಾಂ ಓಕೆ ಸರ್, ಓಕೆ ಖಂಡಿತ. ನಾಳೆ ಬೆಳಿಗ್ಗೆ 4 ಗಂಟೆ ಪಬ್ಲಿಷ್ ಆಗಿರುತ್ತೆ. ಅವರಿಂದ ಆ ಹುಚ್ಚ ಏನೋ ಪೋಯಮ್ ಬರೀತಾನಂತೆ, ಅದು ಪಬ್ಲಿಷ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಎಷ್ಟು ಚೆನ್ನಾಗಿದೆ ಇವತ್ತಿನ ವಾತಾವರಣ. ಮೇಲ್ ನೋಡಿದ್ರೆ ರೋಮಾಂಚನ, ಅದೇ ಕೆಳಗೆ ಪ್ರಪಂಚ ನೋಡಿದ್ರೆ ವೇದಾಲೋಚನ. ಜನರು ಯಾಕೆ ನನ್ನ ಹುಚ್ಚ ಅಂತವ್ರೆ? ಅವರಲ್ಲಿರೋ ಹುಚ್ಚತನ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ವೆಜಿಟೇರಿಯನ್ ಅಂತೆ, ನಾನ್ ವೆಜಿಟೇರಿಯನ್ ಅಂತೆ. ಬದುಕಿರೋ ಜೀವನ ತಿಂದರೆ ಅವ್ನು ನಾನ್ ವೆಜಿಟೇರಿಯನ್ ಅಂತೆ. ಯಾಕೆ? ಗಿಡ ಬದುಕಿರಲ್ವಾ? ಅದೇನು ಪ್ಲಾಸ್ಟಿಕಾ ರಬ್ಬರ? ಅಲ್ಲ, ದೇವಸ್ಥಾನ ದೇವ್ರನ್ನ ಎಲ್ಲೇ ನೋಡಿದ್ರು ಕೈ ಮುಗಿಬೇಕಂತೆ. ಮೊನ್ನೆ ಹಿಂಗೆ ಯಾರೋ ಪಾಪ ಗಾಡೀಲಿ ಹೋಗ್ತಾ ಇದ್ದ, ದೇವಸ್ಥಾನ ನೋಡ್ದ, ಕೈ ಮುಗ್ದ, ಕೈಲಾಸಕ್ಕೆ ಬೀಟಾಗೋದ. ಪೊಲೀಸ್ ಅಧಿಕಾರಿ ಬೇರೆ ಏರಿಯಾ ಟ್ರಾನ್ಸ್ಫರ್ ಆಗಬೇಕಾದವನು ಬೇರೆ ಲೋಕಕ್ಕೆ ಟ್ರಾನ್ಸ್ಫರ್ ಆಗೋದ. ನಾನು ಹೇಳೋದು ಒಂದೇ, ನಮ್ಮ ಲೈಫಲ್ಲಿ ಈ ಕಷ್ಟ ಪ್ರಾಬ್ಲಮ್ ಎಲ್ಲ ಒಂಥರ ಗೇಮಲ್ಲಿ ಬರೋ ಲೆವೆಲ್ಗಳಿದ್ದಂಗೆ. ಆದರೆ ಈ ಕಷ್ಟ ಕಂತ್ರಿ ಲೋಬರ್ಗಳು ಹೋಗಿ ದೇವ್ರ ಹತ್ರ, ಅಪ್ಪ ಭಗವಂತ ಈ ಕಷ್ಟನ ಒಂಚೂರು ಸರಿ ಮಾಡ್ಕೊಟ್ಬಿಡಪ್ಪ ಅಂತ ಬೇಡ್ಕೋತಾರೆ. ಅಂದರೆ ಈ ಲೆವೆಲೇ ಸ್ಕಿಪ್ ಮಾಡಿಬಿಡಪ್ಪ ಅಂತ ಕೇಳ್ತಾವ್ರೆ. ಇವ್ರ ಪ್ರಕಾರ ಇವರೆಲ್ಲ ಒಂಥರ ಉದ್ಭವ ಮೂರ್ತಿಗಳಿದ್ದಂಗೆ, ದೇವರ ಇವ್ರು ಸೇವೆ ಮಾಡ್ಕೊಂಡಿರ್ಬೇಕು ಅಂದ್ಕೊಂಡ್ಬಿಟ್ಟವ್ರೆ. ಆದರೂ ಡೌ ಮಾಡೋಕ್ಕೆ ಆ ಸೇವೆ ಈ ಸೇವೆ ಅಂತ ಕಾಣಿಕೆ ಅನ್ನೋ ಹೆಸರಲ್ಲಿ ಲಂಚ ಕೊಟ್ಕೊಂಡು ಬದುಕ್ತಾವ್ರೆ. ಅವನ ಅಜ್ಜಿ ಇಲ್ಲಿ ಒಬ್ಬೊಬ್ಬನ ತಲೆ ಸೀಳ್ ನೋಡಿದ್ರು ಬರೀ ಫೋನು, ಇಲ್ಲಿ ಪಿಚ್ಕೆ ಬಿಟ್ರೆ ಏನೂ ಇಲ್ಲ. ಆದ್ರೂ ಅವನ ಅಜ್ಜಿ ಬರೀ ಡೌಗಳು, ಶೋಕಿಗಳು, ಬಿಲ್ಡಪ್ಗಳು. ಒಬ್ಬ ಇನ್ನೊಬ್ಬನ ನೋಡು, ಕಾಪಿ ಮಾಡು, ಬದುಕು, ಅಷ್ಟೇ ಗೊತ್ತಿರೋ ಪ್ರಪಂಚಕ್ಕೆ. ಇನ್ನೇನು ಗೊತ್ತು? ಅದೇ ತಾನೇ ಮನೇಲಿ ಅಪ್ಪ ಅಮ್ಮ ಹೇಳೋದು, ಅವನ್ನ ನೋಡ್ಕೊಳ್ಳಿ ಇವನ್ನ ನೋಡ್ಕೊಳ್ಳಿ ಅಂತ. ಮೈ ಡಿಯರ್ ಗಾಡ್ ಲೈಕ್ ಮಮ್ಮಿ ಡ್ಯಾಡೀಸ್. ತಂದೆ ತಾಯಂದ್ರ, ಈಗಿನ ಕಾಲದ ಮಕ್ಳಿಗೆ ನೀವೇನು ಹೇಳಿದ್ರು ಆಗಲ್ಲ. ಅವನ್ನ ಇಲ್ಲ ಇವನ್ನ ಕಾಪಿ ಮಾಡ್ಕೊಂಡೇ ಬದುಕೋದು. ದೇವ್ರು ಸೃಷ್ಟಿ ಮಾಡಿದ್ರೆ ನಿನ್ನ ಥರ ಬದುಕು, ನಿನ್ನ ಥರ ಬದುಕು ತೋರಿಸು ಅಂತ. ಆದರೆ ನೀನು ಅವ್ರನ್ನ ಕಾಪಿ ಹೊಡ್ಕೊಂಡು ಬದುಕ್ತಾ ಇದೆಯಾ. ಬೇರೆಯವ್ರ ಮಾತು ಕೇಳು, ತಪ್ಪಲ್ಲ, ತಪ್ಪು ಅಂದಿಲ್ಲ. ನಿನ್ನಲ್ಲೋ ಭಾವನೆ, ಅವ್ನ ಮಾತು ಕೇಳು, ಅವನ ಜೊತೆ ಕೂತ್ಕೋ, ಫಿಲ್ಟರ್ ಮಾಡು, ಕಲಿ.
ನೀನು ಬೇರೆಯವ್ರ ಥರ ಬದುಕೋಂಗಿದ್ದಿದ್ರೆ ನೀನು ಕಾಪಿ ಮಾಡೋ ಥರ ಇನ್ನೊಬ್ಬನ ಕಾಪಿ ಮಾಡಿ ಬಿಟ್ಟಿರೋನು ಭಗವಂತ, ನೀನು ಯಾಕೆ ಬಿಟ್ಟಿರೋನು ಭೂಮಿ ಮೇಲೆ? ಅದೇ ನನ್ನ ನೋಡು, ನಾನು ಬದುಕ್ತಾ ಇಲ್ವಾ ನಂತರ? ಎಷ್ಟೇ ಟ್ಯಾಲೆಂಟ್ ಇದ್ರೂ ನಾನು ಬರೆಯೋ ಕವಿತೆಗಳನ್ನೆಲ್ಲ ಈ ಸೋ ಕಾಲ್ಡ್ ಬುದ್ಧಿವಂತರು ಅಂದರೆ ಈ ದಣ್ಣನ ಮಕ್ಕಳೇ ಫುಲ್ ಫೇಮಸ್ ಮಾಡಬೇಕು. ಅದೇ ತಲೆ ಕೆಟ್ಟೋಗ್ತಿರೋದು. ಆದರೂ ಪರವಾಗಿಲ್ಲ, ನನಗೆ ಮೆದ್ಲಿದೆ. ಮೆದ್ಲು ಓಡ್ತಾನೆ ಇದ್ರೆ ಅದ್ರಲ್ಲಿ ಹುಟ್ಟೋ ಪ್ರಶ್ನೆಗೆ ಉತ್ತರ ಸಿಗದೆ ಇರೋದೇ ಇಲ್ಲ. ಹಲೋ, ಹೇಳೋ ಶಂಕರ, ಏನು ಸಮಾಚಾರ? ಏನೋ ಜೀವಿತ ಮತ್ತೆ ಬರೆಯಕ್ಕೆ ಸ್ಟಾರ್ಟ್ ಮಾಡೋ ಅನ್ಸಲ್ಲ. ಹುಷಾರು, ಆಮೇಲೆ ಬೇರೆ ಎಲ್ಲ ರಾಜಕಾರಣಿಗಳಿಗೆ ಆಪೆಟ್ಟಾಗಿ ನನಗೂ ಇಟ್ಬಿಟ್ಟಾನು. ನನ್ನ ಬಗ್ಗೆ ಏನಾರು ಬರೆದ್ರೆ ಸರಿ ಇರಲ್ಲ, ಅಷ್ಟೇ ಹೇಳ್ಬಿಡು ಅವನಿಗೆ. ಆಪೋಸಿಟ್ ಆಗಿ ಬೂದ್ಲೂರು ನಕಲೇನರ ನಿಂತವನೆ, ಅವನ ಬಗ್ಗೆ ಏನಾದರೂ ಕಿರಿಕ್ ಮಾಡ್ಕೊ, ನಾನು ಸ್ಪಾನ್ಸರ್ ಮಾಡ್ತೀನಿ. ಅದು ಬಿಟ್ಬಿಟ್ಟು ನನ್ನ ಹತ್ರ ಏನಾದ್ರು ಬಂದರೆ ಸಂಪೇಸ್ತಾನ್ರಿ. ನನ್ನ ಮೇಲೆ ನನಗೆ ಹಾಕಿದ್ದಾರೆ ಡೌಟ್ ಆಗ್ತಿದೆ. ಇಲ್ಲ, ನಾನು ಸರಿಗಿದ್ದೀನಿ. ಈ ಪ್ರಪಂಚ ಸರಿ ಇಲ್ಲ. ಈ ಪ್ರಪಂಚ ಒಂಥರ ಹುತ್ತ ಇದ್ದಂಗೆ, ಅದನ್ನು ಕಟ್ಟೋದು ಮಾತ್ರ ಇರುವೆಗಳು, ಆದರೆ ಅದ್ರಲ್ಲಿ ಬದುಕೋದು ಹಾವುಗಳು. ಕಷ್ಟ ಬೀಳದೇ ಇರೋ ಹಾವುಗಳು ವಿಷ ದ್ವೇಷ ತುಂಬಿಕೊಂಡು ಬೇಟೆ ಆಡ್ಕೊಂಡು ತಿನ್ಕೊಂಡು ವರ್ಷಕ್ಕೊಂದ್ಸರಿ ಚರ್ಮ ಕಿತ್ಕೊಂಡು ಬಣ್ಣ ಬದಲಾಯಿಸ್ಕೊಂಡು ಖುಷಿಯಾಗಿ ಆರಾಮಾಗಿದೆ. ಆದರೆ ಪಾಪ ಕಷ್ಟಪಡೋ ಇರುವೆಗಳು ಊಟಕ್ಕೆ ಒದ್ಲಾಡ್ಕೊಂಡು ಅಲ್ಕೊಂಡು ಸಾಯ್ತಾ ಇವೆ. ಇಲ್ಲಿ ಯಾರಿಗೂ ಆಗಲ್ಲ, ಯಾವ ಟೈಮ್ಗೆ ಯಾರು ಎಲ್ಲೂ ಬರಲ್ಲ. ಕೊಡೋವಾಗ ದೇವ್ರ ಥರ ಕಾಣ್ತಾನೆ, ಆದರೆ ಈಸ್ಕೊಂಡು ಲೋಪರ್ ಥರ ಕಾಣ್ತಾನೆ. ಇವರಿಬ್ಬರ ಮಧ್ಯೆ ಕೊಡಿಸ್ದವನಾಳಾಗ್ತಾನೆ. ಯಪ್ಪ, ಇಲ್ಲಿ ನಾನು ಸರಿಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು, ಮೆದ್ಲೋಡ್ತಾ ಇರಬೇಕು. ಮೆದ್ಲಲ್ಲಿ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಟ್ರೇನೆ ನಾನು ಇಲ್ಲೆಲ್ಲ ಅರ್ಥ ಮಾಡ್ಕೊಂಡು ಪರ್ಫೆಕ್ಟ್ ಆಗಿರೋಕ್ಕಾಗೋದು. ಇರೋವರೆಗೂ ಇದೇ ಗತ್ತಲ್ಲಿದ್ದು ಇದೇ ಯೋಚನೆಗಳು ಇಟ್ಕೊಂಡು ಯಾವ ಕಂತ್ರಿ ನನ್ನ ಮಗ ಏನೇ ಮಾತಾಡಿದ್ರು ತಲೆ ಕೆಡ್ಸ್ಕೊಂಡಂಗೆ ಇರೋವರೆಗೂ ರಾಜನ್ ಥರ ಇದ್ದೋಗ್ಬಿಡ್ಬೇಕು. ನಿಜವೆಲ್ಲೋ ಓಡಿಹುದು, ವಂಚನೆಯೇ ಕಾಡುವುದು, ದಾರಿಯೇ ತೋರದೆ ಅಲೆಯುತ್ತಲಿರುವಾಗ ಮೂಗನ ಕಾಡಿದರೆ ಸವಿ ಮಾತನು ಆಡುವನೇನು. ಹಲೋ ಶಂಕರ, ನನ್ನೊಂದು ಹೊಸ ಫಿಲ್ಮ್ ರಿಲೀಸ್ ಆಯ್ತು, ನೋಡ್ದೆ? ಉಗ್ರ ನರಸಿಂಹೇಶ್ವರ ಅಂತ. ನೋಡ್ದೆ, ಓದಿಲ್ಲ. ಅದೆಲ್ಲ ಯಾರು ಓದ್ತಾರೆ ಬಿಡ. ಇವಾಗ್ಲು ತಿಗಾ ಮುಚ್ಕೊಂಡು ಬಾರಪ್ಪ ನೀನು ಫಸ್ಟ್. ನಮ್ಮ ಮೇಲೆ ಹತ್ರ ಹೇಳ್ಬಿಟ್ಟು ಕೆಲಸ ಕೊಡಿಸ್ತೀನಿ. ಏನು ಹಿಂಗೆ ಮಾತಾಡ್ತಾ ಇದ್ಯಾ? ನಿಂಗೆ ಗೊತ್ತು ತಾನೆ ಕವನನೇ ನನ್ನ ಜೀವನ ಅಂತ. ಸರಿ ಬಾರಪ್ಪ ನೀನು, ಸಾಯಂಕಾಲ ಸಿಟ್ಟಿಗೆ ಹಾಕೋಣ, ಏನೋ ಒಂದಾಗುತ್ತೆ, ಮಾತಾಡೋಣ. ನಾನು ಎಷ್ಟೇ ಕತೆ ಕವನ ಬರೆದ್ರು ಜನ ನನ್ನ ಹುಚ್ಚ ಅಂತಾನೆ ಕರೀತಾರೆ. ನಾನು ಬರ್ದಿರೋದು ಓದಿ ಯಾರು ಒಬ್ಬ ನನ್ನ ಮಗನೂ ಚೇಂಜ್ ಆಗಿಲ್ಲ. ಮತ್ತು ನಾನು ಬರ್ದೇನು ಉಪಯೋಗ? ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಈಗ ಮುಚ್ಕೊಂಡು ಹೇಳಪ್ಪ. ನಾನು ನೀನು ಮೆದ್ಲು, ನೀನು ಯೋಚನೆಗಳು, ನೀನೇ ನಾನು. ಮೆಟ್ಲಿ ಯಾವಾಗಲೂ ಓಡ್ತಾ ಇರಬೇಕು ಅಂತಂದಲ್ಲ, ಸುಮ್ಮನೆ ಓಡೋದ್ಯಾಕಪ್ಪ, ನಿಂತ್ಕೊಂಡು ನಿನ್ನ ಜೊತೆ ಮಾತಾಡೋಣ ಅಂತ ಬಂದೆ. ಎಷ್ಟೇ ಆದರೂ ನಾನು ನೀನು ಒಂದೇ ಅಲ್ವೇ? ಹೌದು, ನಾನೆಲ್ಲ ವಿಷಯ ಯೋಚನೆ ಮಾಡಿದ್ದಕ್ಕೆ, ಅಂದರೆ ನಿನ್ನ ಬಳಸಿದ್ದಕ್ಕೆ ನಾನು ಇವತ್ತು ಪರ್ಫೆಕ್ಟ್ ಆಗಿರೋದು. ಸೊ ನೀನು ಯಾವತ್ತೂ ನನ್ನ ಸಪ್ರೇಟ್ ಥಿಂಗ್ ಅಂತ ಯೋಚನೆ ಮಾಡಿಲ್ಲ. ನಾನೇ ನೀನು, ನೀನೇ ನಾನು ಅಂತ ಅನ್ಕೊಂಡೇ ಬದುಕಿದ್ಯಾ, ರೈಟ್? ಹೌದು, ಅದಕ್ಕೆ ನಾನು ಕರೆಕ್ಟ್ ಆಗಿರೋದು. ನೈಸ್ ನೈಸ್. ಬಟ್ ನನಗೆ ಯಾಕೋ ನಾವೇ ತಪ್ಪು, ಜನನೇ ಸರಿ ಅಂತ ಅನಿಸ್ತಿದೆ.
ಯಾಕಂದ್ರೆ ಯಾರೋ ಒಬ್ನೋ ಇಬ್ನೋ ನಿನ್ನ ಹುಚ್ಚ ಅಂದ್ರೆ ಪರವಾಗಿಲ್ಲ, ಬಟ್ ಊರಲ್ಲಿರೋರೆಲ್ಲ ನಿನ್ನ ಹುಚ್ಚ ಅಂತ ಕರಿತಾ ಇದ್ರೆ ಇದರ ಅರ್ಥ ಏನೋ? ಆಮೇಲೆ ಇವತ್ವರೆಗೂ ಒಬ್ನ ಮಗ ಆದ್ರೂ ಬಂದ್ಬಿಟ್ಟು ಅಣ್ಣ ನೀವು ಬರ್ದಿರೋ ಕವಿತೆ ಸೂಪರ್ ಆಗಿದೆ ಅಣ್ಣ ಅಂತ ಹೇಳಿರೋದು ಚರಿತ್ರೆಯಲ್ಲೇ ಇಲ್ಲ. ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳೋ ಪೆಕ್ರ ನನ್ನ ಮಗನೇ. ಹೌದು, ಕರೆಕ್ಟು, ನಂದೇ ತಪ್ಪು. ನೋಡೋ, ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನಂದು ಅನ್ನೋದಕ್ಕೆ ಏನೂ ಅರ್ಥ ಇಲ್ಲ ಕಣ. ಯಾಕಂದರೆ ಸತ್ತಾಗ ನಾವೇನು ಹೊತ್ಕೊಂಡು ಹೋಗಲ್ಲ, ಹೋಗಿರೋರು ಆಲ್ರೆಡಿ ಎಲ್ಲೋದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಪ್ರಕಾರ ನಾನು ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ ಕಣ. ಸೊ ಇಷ್ಟು ದಿನ ನೀನು ನಾನು ಅಂತ ಬದುಕಿಗೆ ಅರ್ಥನೇ ಇಲ್ಲ ಕಣ. ನಿಂದೆ ಏನೋ ತಪ್ಪಿದೆ. ಆ ಪ್ರಪಂಚ ನೋಡೋ ಅಪ್ಪಿ, ಬೇರೆಯವರೆಲ್ಲ ಕರೆಕ್ಟಾಗವ್ರೆ, ಅವರಿಂದ ನೋಡಿ ನೀನು ಕಲಿಯೋದೇನೋ ಒಂದಿದೆ. ನಿಂದೆ ಏನೋ ತಪ್ಪಿರೋದು, ಸ್ವಲ್ಪ ಯೋಚನೆ ಮಾಡು. ಹೌದು, ಇಲ್ಲಿ ನಮ್ಮಿಂದ ನಮಗೇನೂ ಆಗಲ್ಲ. ಎಲ್ಲ ಬೇರೆಯವ್ರನ್ನ ನೋಡಿ ಕಲಿತು ಇವತ್ತು ನಾನು ನಂದು ಅಂತ ಬದುಕ್ತಿರೋದು. ಇಲ್ಲ, ನಾನು ಸರಿಗೆ ಬದುಕಿಲ್ಲ, ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಇವಾಗ ನಾನು ಹೆಂಗೆ ಬದುಕಲಿ, ಯಾರಿಗೆ ಮುಖ ತೋರಿಸ್ಲಿ? ನೋಡೋ, ಇಷ್ಟು ದಿನ ನಿನ್ನ ತಲೆ ಓಡಿಸಿ ನಾನು ಯೋಚನೆ ಮಾಡಿ ಕೊನೆಗೆ ನಂಗೆ ಸಿಕ್ಕಿದ್ದು ಒಂದೇ, ನಮ್ಮಲ್ಲೇ ಏನೋ ತಪ್ಪಿದೆ, ಬೇರೆಯವರೆಲ್ಲ ಕರೆಕ್ಟಾಗಿದ್ದಾರೆ. ನೀನು ಪ್ರತಿ ಸಲ ನಾನು ಒಂದು ಯೋಚನೆ ಮೂಡಿಸಿದಾಗ ನಮಗೆ ನಾವೇ ಕರೆಕ್ಟ್ ಅನ್ಕೊಂಬಂದ್ಬಿಟ್ವಿ. ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡೋಣ ಅಂತಂದರೆ ಅವ್ರು ನಮ್ಮ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದೇ ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಅವ್ರು ಯಾರ ಬಗ್ಗೆನೂ. ಇಷ್ಟೆಲ್ಲ ಗೊತ್ತಿಲ್ದಿರ ಇಷ್ಟು ದಿನ ನಾವು ಕರೆಕ್ಟು ಅಂತ ಅನ್ಕೊಂಬಂದ್ಬಿಟ್ಟು ಈಗ ಸರಿ ತಪ್ಪುಗೆ ಅರ್ಥ ಸಿಗ್ದಿರಂಗೆ ಆಗೋಗ್ತಿದೆ. ಇಷ್ಟು ದಿನ ನಾವು ಕರೆಕ್ಟಾಗಿ ಬದುಕಕ್ಕೆ ಆಗಿಲ್ವಲ್ಲ, ಹೋಗ್ಲಿ ಕರೆಕ್ಟಾಗಿ ಬದುಕೋಣ ಅಂತಂದರೆ ನಮ್ಮದೇ ತಪ್ಪಿರೋದ್ರಿಂದ ಸರಿಗೆ ಹೆಂಗೆ ಬದುಕೋದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸರಿ ಇದೆಲ್ಲ ಬಿಟ್ಬಿಡು, ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆದಮೇಲೆ ಮುಂದಿನ ನೋಡ್ಕೊಳ್ಳೋಣ. ಆದರೂ ಸಾವೇ ಕೊನೆ ಆಪ್ಷನ್ ಅಂತ ಅನಿಸ್ತಿದೆ ಕಣ. ಆದರೆ ಸಾವು ಕೊನೆ ಆಪ್ಷನ್ ಅಷ್ಟೇ, ಫಸ್ಟ್ ಆಪ್ಷನ್ ಅಲ್ಲ. ಈಗ ನಾನು ರಿಲ್ಯಾಕ್ಸ್ ಆಗಬೇಕು, ಆಮೇಲೆ ಮುಂದಿನ ಮಾತಾಡೋಣ. ಆದರೂ ಸಾವೇ ಫೈನಲ್ ಆಪ್ಷನ್ ಅನಿಸ್ತಿದೆ ಕಣ. ಆದರೆ ಸಾಯಕ್ಕೆ ಯಾಕೋ ಭಯ. ಅದು ಸಾವೇ ಕೊನೆ ಆಪ್ಷನ್ ಅಂತ ಅನಿಸ್ತಿದೆ ಕಣ. ಹಲೋ ಶಂಕರ, ಅಲ್ಲ ಹೇಳ. ನನ್ನೊಂದು ಹೊಸ ಫಿಲ್ಮ್ ರಿಲೀಸ್ ಆಯಿತು, ನೋಡ್ದ ಉಗ್ರ ನರಸಿಂಹೇಶ್ವರ ಅಂತ. ನೋಡ್ದೆ, ಓದಿಲ್ಲ. ಅದೆಲ್ಲ ಯಾರಂತ ಬಿಡೋದು? ಹಲೋ ಅಷ್ಟೇ ಮಚಾ, ನೆನೆ ಮಾರ್ಕೆಟ್ಗೆ ಹೋಗಿದ್ದೆ ರೇಸರ್ ಕೇಳೋಣ ಅಂತ. ಗಂಜಲಿ ಮಾತಾಡ್ದ, ಒಂದೇ ಶಾಟು ಅಲ್ಲೇ ಅಪ್ಪೀಟು. ಶಿಷ್ಯ, ಈ ನಡು ಏರಿಯಲ್ಲಿ ಜಾಸ್ತಿ ಪುಡಂಗ್ ತರ ಮೆರಿತಾ ಇದ್ಯಾ? ಮೆರಿ, ಅದೆಷ್ಟು ದಿವಸ ಮೆರಿತೀವ ಮೆರಿ, ಹೊಸಬ್ರು ಬರಬೇಕು. ಸೈಕ್ ಮಾಡ್ತಾನೆ ತುಂಬಾ. ಸೈಕ್ ಸುಮ್ಮನೆ ಎಲ್ಲಾರ್ಗು ಸೈಕ್ ಮಾಡ್ತಾನೆ ಕಣೋ. ಅಲ್ಲೇ ಬಂದ ನೋಡೋ ಮಚಾ, ನೀನ್ 100 ವರ್ಷ ಆಯ್ಸು ಮಚಾ. ಈ ನನ್ನ ಮಗ ತಿರ್ಗದೇ ಇಲ್ಲ ಅಪ್ಪ. ಮಾಮ್ ಅಲ್ಲೇ ನೋಡ್ತೀಯ ಮಾಮ್, ಇಲ್ಲಿ ನೋಡು ಮಾಮ್. ನೀವು ನಿಮ್ಮ ಜೀವನದಲ್ಲಿ ಯಾವುದಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ? ಸಾವು. ಬಾರಪ್ಪ ಬಾ, ಪರಿಸರ ಪ್ರೇಮಿ ಕುತ್ಕೋ ಬಾ. ನಾಳೆ ತಿರ್ಗಪ್ಪ ನೀನು. ಒಳ್ಳೆ ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ, ಬೇಗ ಬಾರೋ. ಮುಖ ನೋಡು, ಒಳ್ಳೆ ಹೆಗಣ ತಿಂದಿರೋ ಥರ ಐತೆ. ಏನು ಮಾಮ್ ಈ ಥರ ರೀಲ್ಸ್ ಮಾಡಿದ್ಯಾ? ಕನ್ಸೇನು ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾ ಮೊನ್ನೊಳಗೆ? ಹೂ ಕಣೋ ಬಿಡ್ರೆ, ಈ ಅನ್ಸು ಕನ್ಸೆಲ್ಲ ಸುಮ್ಮನೆ ಬರಲ್ಲ ಕಣೋ. ನಾವೆಲ್ಲ ಸಿಗಾಕೊಂಡಿರೋದು ಒಂದು ಟೈಮ್ ಲೂಪಲ್ಲಿ. ಇದೆಲ್ಲ ಮೊದಲೇ ಬರ್ದಾಗಿರುತ್ತೆ. ಇದನ್ನೇ ಭಗವಂತ ನೋಟಿಫಿಕೇಶನ್ಸ್ ಥರ ಕಳಿಸ್ತಾ ಇರ್ತಾನೆ. ಇದೆಲ್ಲ ಸುಮ್ಮನೆ ಬರೋಣ ಕಣೋ, ಇದೆಲ್ಲ ನಮ್ಮ ಜೀವನಕ್ಕೆ ಸೈನ್ಗಳಿದ್ದಂಗೆ. ಅವ್ನು ಆಡಿಸ್ತಾ ಇರ್ತಾನೆ, ನಾವು ಆಡ್ತಾ ಇರಬೇಕು. ಅದು ಯಾವತ್ತು ಅವ್ನು ಆಡ್ಸೋದು ನಿಲ್ಲಿಸ್ತಾನೋ ಆವತ್ತೇ ಹೋಗೋ ಅವ್ನು ಪಾದ ಹಿಡಿಬೇಕು ಅಷ್ಟೇ. ಹೌದು ಕಣೋ, ಎಲ್ಲ ಕನ್ಸುಗಳಿಗೂ ಒಂದು ಕಾರಣ ಇರುತ್ತೆ. ಅದರಿಂದ ಅರ್ಥ ಹೊಡ್ಕೊಂಡು ಹೋಗೋರು ನಿನ್ನ ಥರ ಬೋಧನೆ ಕೊಡ್ತಾರೆ, ಇಲ್ಲಾಂದರೆ ಇವನ ಥರ ರೋದನೆ ಕೊಡ್ತಾರೆ. ಅದೆರಡು ತಿಳಿದಿರೋನು ನನ್ನ ಥರ ಸಾಧನೆ ಮಾಡ್ತಾರೆ. ಏನೋ ಸಾಧನೆ ಮಾಡಿದ್ಯಲ್ಲ, ಒಂದು 500 ರೂಪಾಯಿ ಕಡೆ ತಳ್ಳು. ಮಾಡೋ ಕೆಲಸ ಮಾಡೋವ. ಸಾರಿ. ಯಾಕೆ ಗುರು ಇದು ಸೈಕ್ ನನ್ನ ಮಕ್ಳು ಸವಸ. ಓ ದೊಡ್ಡಣ್ಣ, ಚಿಕ್ಕಣ್ಣ, ನಿಮ್ಗೆ ಇದಕ್ಕೊಂದು ದೊಡ್ಡ ನಮಸ್ಕಾರ. ನಿಮ್ಮ ಬೋಧನೆ ಕೇಳಿ ಮೆದೆಲ್ಲ ಕೈ. ಸಾಕು, ನಿಲ್ಸ್. ನೋಡಪ್ಪ, ಈ ವೇದಾಂತ ಅಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಈ ಉಸಿರಿರೋ ತನಕ ಶಿವ, ಅದಾದ್ಮೇಲೆ ಶವ. ನೋಡ್ದ,
ನೀನು ಶವ ಅಂತ ಸಿಗ್ನಲ್ ಕೊಟ್ಟೆ. ನನ್ನ ಟೈಮ್ ಹತ್ರ ಬಂತು ಅನಿಸುತ್ತೆ. ಅದು ಹೆಂಗೆ ಬರುತ್ತೋ ಯಾಕೆ ಬಂತೋ ಗೊತ್ತಿಲ್ಲ. ಜೀವ ಅಂತ ಹೆಸ್ಕೊಂಡು ಫಸ್ಟ್ ಜೀವ್ಸೋದು ಕಲಿಯೋ. ಬದುಕಿರೋ ತನಕ ತಿನ್ಕೊಂಡು ಉಣ್ಕೊಂಡು ಖುಷಿಯಾಗಿರಬೇಕು. ಆಗೋದಲ್ಲ ಒಳ್ಳೇದಕ್ಕೆ. ಫಿಲ್ಟ್ರೆ ಇವನು 100 ರೂಪಾಯಿ ಗೂಗಲ್ ಪೇ ಮಾಡೋ, ಹೋಗ್ತಾ ಆಂಬೂರು ಬಿರಿಯಾನಿ ತಿನ್ಕೊಂಡು ಹೋಗ್ಲಿ. ಆದರೂ ಇವತ್ತಿದ್ದವ್ ನಾಳೆ ಇರಲ್ಲ ಮಗ. ಮುಚ್ಚಪ್ಪ, ಎಷ್ಟು ಗುರು ಸೈಕ್ ಮಾಡ್ತೀಯಾ? ಇಷ್ಟು ಅದೆಂಗೋ ಹೇಳ್ತೀಯಾ? ಇವಾಗ ವೇರ್ ಬಿದ್ದು ನಿನ್ನ ತಲೆಗೆ ಸುತ್ಕೊಂಡು ಸದೋಗ್ಬಿಡ್ಬೋದು, ಅಥವಾ ನಾನೇ ತಲೆಗೆಟ್ಟೆ ಡೇಟ್ ಹಾಕಿ ನೀನು ಸದೋಗ್ಬಿಡ್ಬೋದು. ಅದನ್ನು ನಾನು ಹೇಳಿದ್ದು. ಇವಾಗ ಯಾಕೋ ಅಮಾವಾಸ್ಯೆ ಮಾತಾಡ್ತಾ ಇದ್ದೀರಾ? ನೀನು ಸಂಗೀತ ಕಲಿತದಲ್ಲ, ಏನಾಯ್ತು? ಅದೇನಿನ ತಡಿಕಿತ ತಡಿಕಿತಲೇ ಐತೆ ಮಗ. ನಿನ್ನಲ್ಲಿ ತಡಿಕಿತಾನೂ ಐತೆ, ತಡಿಕಿರೋ ತೋಮು ಐತೆ. ಆದರೆ ಆ ತಾಪದ ದಾ ಹಾಕ್ತಿ ಅಂತ ಹಿಡ್ಕೋ, ಅವಾಗ ನಿನ್ನೂ ಆಟ ಆಡ್ಸುತ್ತೆ, ನೀನು ತಡಿಕಿರೋ ತೋಮ್ನೂ ಆಟ ಆಡ್ಸುತ್ತೆ. ಲವ್ ಬೂತ್ಲೂರು ನರೇಂದ್ರ ಅವ್ನು ಎಷ್ಟೊಂದು ಕಾಂಟ್ರವರ್ಸಿ ಆಯಿತು. ಅವನ ಬಗ್ಗೆ ಒಂದು ಕವನ ಮಾಡಿ. ಲವ್ ನಮ್ಮ ಅಣ್ಣ ತಮ್ಮನಿಗೆ ಜೈಲು ಒಂಥರ ತೋರ್ ಮನೆ ಇದ್ದಾಗೆ. ಆಗಾಗ ಹೋಗಿ ಬರ್ತಾನೆ ಇರ್ತಾರೆ. ಆ ತೋರ್ ಮನೆಗೆ ನೀನು ಹೊಸ ಕೀಲಿ ಕೈ ಕೊಟ್ಟಿದ್ಯಾ ಅಷ್ಟೇ. ಒಂದು ಸತಿ ಬೇಲಿ ದಾಟ್ ಹಾಕಿದ್ರೆ ಹೋದರೆ ಬೇಲ್ ತೊಗೊಂಡೆ ವಾಪಸ್ ಬರಬೇಕು. ಸ್ವಲ್ಪ ಯೋಚನೆ ಮಾಡಿ ಬರೀ ಮಗ. ನೀನೇನಾದರೂ ತಲೆ ಕೆಡ್ಸ್ಕೊಂಬೇಡ. ನಮ್ಮ ಮೇಲೆ ಕಬಾಬ್ ಕುಮಾರಣ್ಣ ಅವರು. ಅವನ ಬಗ್ಗೆ ಬರೆಯೋಕೆ ನನಗೇನಿಲ್ಲ, ಆದರೆ ನಾನೇ ಸರಿ ಇಲ್ಲ ಅಂದರೆ ಅವನ ಬಗ್ಗೆ ನಾನು ಹೆಂಗೆ ಬರೀಲಿ? ಬರೆಯೋದು ಬೇಡ. ಬೇಡ ಬೇಡ ನೋ. సూపర్ గా ఉందండి. ಸರಿ, ನಾನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ನಿಲ್ಸಲ್ಲ. ಹಂಗ್ ಬಾ ದಾರಿಗೆ. ಯಾವಾಗಲೂ ತಲೆ ಓಡಿಸ್ಕೊಂಡಿದ್ದ ನಮ್ಗೆ ಇಸ್ಬಿಡ್ತೀನಿ ಅಂತಂದ್ರೆ ಬಿಟ್ಬಿಡ್ತೀವಾ? ಇವಾಗ ನಾನೇನು ಮಾಡಲಿ? ಜನರಿಗೆ ನೀನಂದ್ರೆ ಆಗಲ್ಲ, ಓಕೆ, ಆದ್ರೆ ಅವನಂದ್ರೆ ಇದ್ದಿದ್ದು ಆಗಲ್ಲ. ನಿಂಗೆ ಇದೇ ಒಳ್ಳೆ ಚಾನ್ಸು. ನಮ್ಮ ಜನರಿಗೆ ಒಬ್ಬ ಇನ್ನೊಬ್ಬಂಗೆ ಟಾಂಗ್ ಕೊಟ್ಟ ಅಂದ್ರೇ ಮಜಾ ಜಾಸ್ತಿ. ಅದರಲ್ಲೂ ಕಾಂಟ್ರವರ್ಸಿಲಿರೋ ನೀನೇ ಬರೆದ್ರೆ ಅವ್ರಿಗೆ ಇದ್ದಿದ್ದು ಕಿಕ್ಕು. ಇದೇ ಒಳ್ಳೆ ಟೈಮು, ಮಿಸ್ ಮಾಡ್ಕೋಬೇಡ. ಬರೀ ಜನ ಸಗಣಿ, ನಕಲೇಂದ್ರ ಪ್ರಾಣಿ, ಕಚ್ಚಿದರು ಪ್ರಾಣಿ, ಕೇಳುವರಲ್ಲ ಕಣಿ. ಹಾರಬೇಕಾದ ಸಗಣಿ ಆಗುತ್ತಿದೆ ಗೊಬ್ಬರ, ಅಪರಾಧವ ಖಂಡಿಸುತ್ತೇನೆ ಎಚ್ಚರ. ಹೇಗಿದ್ದರೂ ಸಗಣಿ ಬರುವುದು ಪ್ರಾಣಿಯಿಂದಲ್ಲವೇ, ಎನ್ನ ಮಹತ್ವ ಅರಿಯದೆ ಬೆತ್ತಪ್ಪರಿ ಬದುಕಿವೆ. ಮಚ್ಚ ಒಳ್ಳೆ ಮಜಾ ಬರುತ್ತಲೆ ಮಚ್ಚ. ಈಗ ಹುಚ್ಚ ನಕ್ಲೇಂದ್ರ ಜನ ಸಗಣಿ ಅಂದವನೇ. ಇಲ್ಲ, ನಾನು ಬದುಕಿರೋದೇ ತಪ್ಪು. ಎಲ್ಲ ನನಗೆ ಉಲ್ಟಾ ಹೊಡಿಸಿದೆ. ಮತ್ತೆ ಯಾರಿಗೋಸ್ಕರ ಬದುಕಬೇಕು? ಲವ್ ಆ ಎರಡನೇ ಇಂಕಿಂದ ಸೊಳ್ಳೆನೂ ಸಾಯಲ್ಲ ಕಣ. ಬೇರ್ಕೆ ಸೊಪ್ಪು ತಿನ್ ಸಾಯೋ. ರ್ಯಾಟ್ ಪಾಯ್ಸನ ಏನೋ ಹುಡ್ಕೋ. ಕತ್ತಲೆ ಯಾವ ಥರ ಜಾಗ ಇದು? ನಾನು ಎಲ್ಲಿಗೆ ಬಂದಿದ್ದೀನಿ? ನಾನು ಎಲ್ಲಿಗೆ ಹೋಗ್ಬೇಕು? ಓ, ಇದ್ಯಾವುದೋ ಡೋರ್ ಕಾಣ್ತಿದೆ, ಆದರೆ ಓಪನ್ ಇಲ್ಲ. ಏನಿದು ತೂತು? ಎಣ್ಣೆ ಹೊಡಿತೀಯ, ಫೋನ್ ಐತೆ, ಏನಾದರೂ ನೋಡ್ತೀಯಾ? ನಾನು ನೋಡಕ್ಕಷ್ಟೇ ಕೆಟ್ಟವನು, ಆದರೆ ತುಂಬ ಒಳ್ಳೆಯವನು. ಜನ ಎಲ್ಲ ಯಾಕೆ ಕೂಡ ಹಾಕೊಂಡು ಸಾಯ್ತವರು. ಸ್ವರ್ಗ ಎಲ್ಲ ಇಲ್ಲೇ ಬಂದು
ಮುಗ್ಧ ಅನುಭವಿಸ್ರು. ನನ್ನ ಹೆಸರು ಮಹಾ ಮಸ್ತಿಷ್ಕ ಅಂತ. ಎಲ್ಲರೂ ಮಾಸ್ತಿ ಮಾಸ್ತಿ ಅಂತ ಅರ್ಧ ಕರೆದು ಅವ್ರ ಜೀವನದಲ್ಲಿ ನಾನು ಅರ್ಧಂಬರ್ಧ ಆಗೋಗಿದ್ದೆ. ಆದರೆ ಈ ನನ್ನ ಮಗ ನಾನು ಹೇಳಿದ್ದಕ್ಕೆಲ್ಲ ಮರ್ಯಾದೆ ಕೊಡ್ತಾನೆ. ಇವ್ನ ಆರಾಮಾಗಿ ಕಂಟ್ರೋಲ್ ಮಾಡಿಬಿಡ್ಬೋದು. ಆದರೆ ಈಗಿನ ಕಾಲದವ್ರಿಗೆ ನಾನು ಬೇಕಾಗೇ ಇಲ್ಲ. ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಆದರೆ ಇವಾಗ ಎಲ್ಲರಿಗೂ ಬೇಕಾಗಿರೋದು ಅವನು. ಆದರೂ ನಿಮ್ಮೆಲ್ಲರ ಮೇಲೂ ನನಗೆ ಕೋಪ. ನನ್ನ ಬಿಟ್ಬಿಟ್ಟು ನೀವೆಲ್ಲ ಅವನ ಹತ್ರ ಹೋದ್ರೆ, ನಾನು ಇರಲಿಲ್ಲ ಅಂತ ಅಂದರೆ ನಿಮ್ಗೆ ಅವ್ನು ಯಾರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕಾದರೂ ನಾನು ನಿಮ್ಮೆಲ್ಲರನ್ನೂ ಕಂಟ್ರೋಲ್ ಮಾಡಲೇಬೇಕು. ನಾನು ನಿಮ್ಮನ್ನ ಒಂಥರ ಕಂಟ್ರೋಲ್ ಮಾಡಲ್ಲ. ಆದರೆ ಇದನ್ನೆಲ್ಲ ಒಂದ್ಸಲ ಟ್ರೈ ಮಾಡಿ ನೀವು ನನ್ನ ಜೊತೆಗೆ ಇದ್ಬಿಡ್ತಾರ. ಇರೋದೊಂದೇ ಬದುಕು, ಅದನ್ನ ಕರೆಕ್ಟಾಗಿ ಬದುಕೋದು ಕಲೀರಿ. ಇರೋದೊಂದು ಲೈಫು, ನನ್ನ ಜೊತೆ ಇದ್ರೆ ಫುಲ್ ಸ್ವರ್ಗ. ಅತಿ ಆದ್ರೆ ಅಮೃತಾನು ವಿಷಾನೇ. ನಾವು ಅತಿ ಮಾಡಿಸಿಲ್ಲ, ನೀವು ಜಾಸ್ತಿ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಆಮೇಲೆ ಗಾಡಿ ಕಿಡಿಗೆ 3 ಕಿಡಿಗೆಲ್ಲ ಹೋಗಬಾರ್ದು. ಗಾಡಿಗೆ ನಿಂಬೆಹಣ್ಣು, ಮನೆ ಮುಂದೆ ಪೆಂಡಾಲು, ಸ್ಮೋಕು. ಮಾತಾನೆ ಇಲ್ವಲ್ಲ ಅಪ್ಪಿ, ನಾವಿಲ್ಲ ಅಂದ್ರೆ ಎಷ್ಟು ಮನೆ ಗಿಡ ನಡಿಲ್ಲ ಅಪ್ಪಿ. ಲಪ್ಪ ಬಾಯಿ ಇಲ್ಲಿರೋದ ಇದೇ ಬಬ್ಬ ಹೇಳ್ಕೊಟ್ರ ಮನೆಗೆ ರಾಸ್ಕಲ್ ಬುದ್ಧಿ ಇಲ್ವಾ? ಮನೆ ಹೌದು ನಡೆಯಲ್ಲ, ಆದರೆ ಅದು ಅವನು ತಪ್ಪಲ್ಲ, ನಿಮ್ಗಳ ತಪ್ಪು. ಏನಿದು? ಅವನ ಹೆಸರು ಮಹಾ ಮಸ್ತಿಷ್ಕ ಅಂತ. ಇದ್ರ ಅರ್ಥ ಏನಿರ್ಬೋದು? ಅವನೇನ್ ಮಾಡ್ತಾ ಇದ್ದ? ಬುಕ್ ಓದ್ತಾ ಇದ್ದ. ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದ? ಅವನ್ ಏನ್ ಹೇಳ್ತಾ ಇದ್ದ? ಎಲ್ಲರ ತಲೆನೂ ಅವ್ನ ಕೆಲ್ಸ ಕಡಿಮೆ ಆಗಿದೆ ಅಂತ ಇದ್ದ. ಇದರ ಅರ್ಥ ಏನಿರ್ಬೋದು? ಅವನಿದ್ದಿದ್ದ ಜಾಗ ನೀರು, ಜಲ, ಅಷ್ಟೇ ಪರಿಶುದ್ಧವಾಗಿ ಇರಬೇಕು ಅಂತ ಹೇಳಕ್ ಟ್ರೈ ಮಾಡ್ತಿರ್ಬೋದಾ? ಅದೇ ಇನ್ನೊಂದು ಕಡೆ ಇವನು ಹೊಗೆ ಬಿಡ್ತಾ ಇದ್ದ, ಎಲ್ಲ ಕೆಟ್ಟದ್ದೇ ಮಾಡ್ತಾ ಇದ್ದ, ಮತ್ತೆ ಮಾದಕ ವಸ್ತುಗಳೇ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದ. ಅವನಿದ್ದಿದ್ದ ಜಾಗ ಕೇಸರಿ, ಅದು ಜ್ವಾಲೆ, ಹುಟ್ಟಿದ್ರೇನೆ ಭಸ್ಮ ಆಗೋಗ್ತೀವಿ, ಆ ಥರ ಏನಾದ್ರು ಶೋಷಣೆ ಮಾಡ್ದ. ಏನಿರ್ಬೋದು? ಇದೆಲ್ಲ ನನಗೆ ಯಾಕಾಗ್ತಿದೆ? ನಾನೆಲ್ಲಿದ್ದೀನಿ? ಏನಿದೆಲ್ಲ ಏನಾಗ್ತಿದೆ? ಅದೆಲ್ಲ ಬಿಡು, ನನಗೇನು ಕಾಣಿಸ್ತು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅಟ್ಲೀಸ್ಟ್ ಅದಾದ್ರೂ ತಿಳ್ಕೊಳ್ಳೋಣ. ಏನಾಯ್ತು? ಸಂಸ್ಕೃತದಲ್ಲಿ ಮಸ್ತಿಷ್ಕ ಅಂದರೆ ಸೆರಿಬ್ರಮ್ ಅಂತ, ಅಂದರೆ ನಮ್ಮ ಹೈಯೆಸ್ಟ್ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನು, ಅಂದರೆ ನಮ್ಮ ಮೆದುಳಲ್ಲಿ ಯೋಚನೆ ಮಾಡೋ ಒಂದು ಅಂಗ. ಅದೇ ಅವನು ಹೇಳಿದ್ದು. ಈಗಿನ ಕಾಲದ ಜನರಿಗೆ ಅವನ ಕೆಲಸ ಕಡಿಮೆ ಆಗಿದೆ ಅಂತ. ಇವಾಗ ನಾನೇನಾದರೂ ಮಾಡಿ ಆ ಡೋರ್ ತೆಗೆದು ಮೊದಲನೇ ಅವನ್ನ ದಾಟಿ ಮಸ್ತಿಷ್ಕ ಹತ್ರ ಹೋಗಲೇಬೇಕು.
ಆದರೆ ಈ ಮೊದಲನೇ ಅವನು ಯಾರು? ಇರು ಇರು, ಗಾಬರಿ ಆಗಬೇಡ, ಎದುರ್ಕೋಬೇಡ, ಥಿಂಕ್, ಫೋಕಸ್. ಇವನು ಯಾರೋ ಇನ್ನೇನೆ ಹೋಯ್ತವನಿ. ಕಮ್ ಹಿಯರ್, ಸಿಟ್ ಡೌನ್. ಗಂಡ ಬಿಟ್ಟು ಅವ್ರ ಹತ್ರ ಹೋಗ್ತಾ ಇದೆಯಾ? ಹೋಯ್ತು ಅಂತ ನಾನು ನೋಡ್ತೀನಿ. ನಿನಗೆ ಬೇಕಂತ ಕೊಟ್ಟು ಬಾರ. ಹಂಗಲ್ಲ, ನಾನ್ ಮೊದಲನೇ ಅವನ ಜೊತೆನೆ ಇದ್ದು ಅವನ್ನ ಮುಗಿಸಿ ಮುಂದೆ ಹೋಗ್ಬೇಕು. ನನಗ್ ಬೇರೆ ದಾರಿನೇ ಇಲ್ಲ. ಆದ್ರೆ ಇದನ್ನ ಹೆಂಗ್ ಮಾಡೋದು? ನೋ ಪ್ರಾಬ್ಲಮ್, ಕಾನ್ಸಂಟ್ರೇಟ್. ಚಾಕು ಯಾರ್ದು? ಮೊಟಲ್ಸಿನ ಗೊತ್ತಲ್ಲ. ಹೌದು. ನೀನು ಹೇಳೋದನ್ನ ಕೇಳ್ಕೊಂಡಿರ್ತೀನಿ. ನೀನು ನನ್ನ ಜೊತೆ ಇರು. ನಾನು ಅನ್ಕೊಂಡಿದ್ದನ್ನು ಮಾಡೋ ಥರ ಮಾಡು. ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲದಕ್ಕೂ ಯೋಚನೆ ಮಾಡ್ತಾ ಇರ್ತೀಯಾ? ನೋ, ಅವನೇ ಯಾಕೆ ಚುಚ್ಚಿದ? ಐ ಮೀನ್ ನನ್ನ ಬ್ರೇನೇ ಯಾಕೆ ಚುಚ್ಚಿತು? ಓವರ್ ಥಿಂಕಿಂಗಾ? ಇರ್ಲಿ, ಈ ಸಲ ನಾನು ಅವ್ರ ಹತ್ರ ಹೋಗಿ ಸೈಲೆಂಟಾಗಿ ಕೂತ್ಕೊಬಿಡ್ತೀನಿ. ಮಾತಾಡ್ಬೇಕಾಗಿರೋ ಟೈಮಲ್ಲಿ ನಮ್ಮ ಜನರೇ ಮಾತಾಡಲ್ಲ. ಇನ್ನು ಇದೊಂದ್ಸಲಿ ನಾನು ಸೈಲೆಂಟ್ ಆಗಿರೋಕ್ಕಾಗಲ್ವಾ? ಏನ್ ಮಾತೇ ಇಲ್ಲ. ಸಂಜಯ್ ಕುಮಾರ್ ಟೈಮ್ ಟ್ರೇಬಲ್ ಮಷೀನ್ ಆಕ್ಟಿವೇಟ್. ನಾನು ಸಾಯ್ಬಾರ್ದಿತ್ತು, ನಾನು ಬದುಕಬೇಕಿತ್ತು. ಇವಾಗ ಬದುಕೋ ರೀತಿ ಗೊತ್ತಾಗ್ತಾ ಇದೆ. ಆತರವಾಗಿ ಏನೇನೋ ಮಾಡ್ಬಿಟ್ಟೆ. ಏನ್ ಮಾಡ್ಲಿ ಇವಾಗ?
ಅಂದು ಪಾಂಡವರೆಂ ಪಾತಕ ಹಾರಿಣಿ ಗಂಗೆಯೋಳ್ ಈಜಲು ತೇನಿದರು. ಆ ನಂತರ ದಣಿದಿದರಿಂ ಬಿಡಾರ ಹೂಡಿದರು. ಇತ್ತ ಸುಯೋಧನ ಕುಂತಿ ಸುತ ಭೀಮನ ಭೋಜನದೋಳ್ ಕಾರ್ಕೋಟಕ ವಿಷವಂ ಬೆರೆಸಿದ. ಈ ಪ್ರಸಂಗವನ್ನರಿಯದ ಕಲಿಭೀಮ ಆ ಭಕ್ಷ್ಯ ಭೋಜನವನ್ ಸೇವಿಸಿಂ ಅಚೇತನದಿಂ ದರೆಗುರುಳಿದ. ತಕ್ಷಣದೊಳ್ ಕೌರವಾಧಿಪತಿ ಸುಯೋಧನನ್ ಅವನನ್ನು ಆರಿಣಿಯೊಳ್ ಧೂಕಿದನು. ಆರಿಣಿಯೊಳ್ ಭೀಮನಿಂ ಸರ್ಪಗಳ್ ದಂಶಿತ ವಿಷಭೂಂ ಕಾರ್ಕೋಟಕ ವಿಷದ ಸಮಬಲ ಸಾಮರ್ಥ್ಯದಿಂ ಭೀಮನ ಶರೀರದೊಳ್ ಸೇರಿದ ವಿಷಕಗಳ್ ನಿಷ್ಕ್ರಿಯೆಗೊಂಡವು. ಇದರಿಂ ಜೀವ ಮರುಪಡೆದ ಭೀಮನೋ ಬದುಕಿದ, ಪುನರುತ್ತನಾದ. ಮಗ 2 ಥರ ವಿಷ ಕುಡಿದ್ಬಿಟ್ಟೆ. ಅದು ಹೆಂಗೆ ಬದುಕಿದ್ದೀನೋ ನನಗೆ ಗೊತ್ತಿಲ್ಲ. ಏನೋ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಳಕ್ ಹೋಗಿದ್ದಾ? ಹೇಳೋ ಫೋನು. ಇಷ್ಟು ದಿನ ಈ ಕಸನ ಕೈಯಲ್ಲಿ ಇಟ್ಕೊಂಡು ಬದುಕ್ಬಿಟ್ಟೆ. ಹೌದು, ಎಲ್ಲರ ಜೀವನ ಮುಗಿಲೇಬೇಕು. ಆದರೆ ಮುಗಿಲೇಬೇಕಾದ ಈ ಜೀವನದಲ್ಲಿ ಯಾವುದಾದ್ರೂ ಒಂದು ಜೀವ ಮುಗಿಲೇ ಇರಿದ್ರೆ ಅದನ್ನೇ 300-400 ಜನ ಮಾದರಿಯಾಗಿ ತೊಗೊಂಡು ಅದನ್ನೇ ಕೈ ಮುಕ್ಕೊಂಡು ಪೂಜಿಸ್ಕೊಂಡು ಬಂದ್ಬಿಡ್ತಾರೆ. ಆದರೆ ನಾನು ಈ ಕಚ್ಚಡ ಹಾಕಂದ್ರೆ ಸೂಸೈಡ್ ಅನ್ನೋ ಕೆಲಸಕ್ಕೆ ಹಾಕಿದ್ದೀನಿ. ಮರಿಕಿಂತ ಮರ ದೊಡ್ಡದಿರುತ್ತೆ. ನಾನು ದಾಟಿರೋ ಕಷ್ಟ ಯಾರೋ ಪಡ್ತಾರೆ ನೋಡಿದ್ರೆ ಇವ್ನಿಗೆ ಈ ಕಷ್ಟ ದಾಟಕೈತಲ್ಲಪ್ಪ ಅಂತ ನಾವೇ ಬೈಕೋತೀವಿ. ಆದರೆ ನಾನು ಪಡ್ತಾರೋ ಕಷ್ಟ ಯಾರು ದಾಟಿ ಹೋಗೇ ಇಲ್ವಾ? ಇವಾಗ ಅವ್ನ ಕಣ್ಣಿಗೆ ನಾನು ಎಷ್ಟು ಚೀಪಾಗಿ ಕಾಣಿಸ್ತಾ ಇರ್ಬೋದು, ಎಷ್ಟು ಕಚ್ಚಡವಾಗಿ ಕಾಣಿಸ್ತಾ ಇರ್ಬೋದು. ಸೂಸೈಡ್ ಕೇಳ ಕೆಲಸ ಆಗ್ತೈತೆ. ಈಗಿನ ಕಾಲದಲ್ಲಿ ಹುಟ್ಟಿರೋದೇ ದೊಡ್ಡ ಅವಮಾನ ಅಂತಾರಲ್ಲ. ಅವ್ರು ಯಾರೋ ಬೈದ್ರು ಅವಮಾನ ಮಾಡೋದನ್ನ ನಾನು ಸಾಯ್ಬೇಕಾ? ಅವ್ರುಗಳು ಸರಿ ಹೋಗ್ಬೇಕಂತ ನಾನು ಕವಿತೆಗಳು ಬರೆಯೋದು, ಅವರಿಂದ ನಾನು ಸಾಯ್ಬೇಕಾ? ಈಗಿನ ಕಾಲ ಹೆಂಗಾಗೋಗಿದೆ ಅಂದರೆ ನಾಯಿ ಬೊಗಳಿದ್ರು ಸೂಸೈಡು, ಕತೆ ಕಿರ್ಚಿದ್ರು ಸೂಸೈಡು. ಅವ್ನ ಅಜ್ಜಿ ಈಗಿನ ಕಾಲದವ್ರು ಸೂಸೈಡ್ ಮಾಡ್ಕೊಳ್ಳೋದು ಬರೆಯೋ ಕಾರಣಗಳು ನೋಡ್ಬಿಟ್ರೆ ಮಲಗಿರೋ ಹೆಣ್ಣನೇ ಬಂದು ರೇಟ್ ಹಾಕೋಗ್ಬಿಡುತ್ತೆ. ಸೂಸೈಡ್ ಅಂತೆ ಸೂಸೈಡು. ಅವ್ನ ಅಜ್ಜಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಆಗ್ತೈತೆ. ಹೌದು, ನಾನೆಲ್ಲೋಗಿದ್ದೆ? ಸ್ವರ್ಗ ನರ್ಕ ಎರಡೂ ನೋಡ್ಕೊಂಬಂದ್ಬಿಟ್ಟೆ. ಸ್ವರ್ಗದಲ್ಲಿ ಇದ್ದಿದ್ಯಾರು? ಮಸ್ತಿಷ್ಕ, ನಮ್ಮ ಥಿಂಕಿಂಗ್, ನಮ್ಮ ಯೋಚನೆಗಳು. ನಾನು ಮೊದಲನೇ ಸಲ ಅವನ ಹತ್ರ ಹೋಗ್ಬಿಟ್ಟು ನೀನು ಹೇಳಿದ್ದೆಲ್ಲ ಕೇಳ್ಕೊಂಡಿರ್ತೀನಿ ಅಂದಿದ್ದಕ್ಕೆ ನನ್ನೇ ಚುಚ್ಚಿಬಿಟ್ಟ. ಅಂದರೆ ಇದರ ಅರ್ಥ ನಮ್ಮ ಮೆದ್ಲಲ್ಲಿ ಓಡೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡಿದ್ರೆ ಅದು ನಮ್ಮನ್ನೇ ಆಟಾಡ್ಸೋಕ್ಕೆ ಶುರು ಮಾಡುತ್ತೆ ಅಂತ. ಅದೇ ನಾನು ಕೊನೆ ಸಲ ಅವನ ಹತ್ರ ಹೋದಾಗ ಅವ್ನು ಬೇಡ್ದಿದ್ದು ಮಾತಾಡ್ತಾರೆ, ನಾನು ರಿಯಾಕ್ಟ್ ಮಾಡ್ತಾನೆ ಸುಮ್ಮನೆ ಕೂತಿದ್ದೆ. ಅಂದರೆ ಇದರ ಅರ್ಥ ನಮಗೆ ಬೇಡ್ದಿದ್ದ ಯೋಚನೆಗಳು ಬಂದಾಗ ನಾವು ಸುಮ್ಮನೆ ಅದನ್ನ ನೋಡ್ಕೊಂಡಿರಬೇಕು. ಅದು ಚಲಿಸೋ ಮೋಡ ಥರ ಹೋಗ್ತಾ ಇರಬೇಕು. ಅದಾದಮೇಲೆ ನಾನು ಎದ್ದು ಆ ರೂಮ್ ಲೈಟ್ ಆಫ್ ಮಾಡಿ ಆಚೆ ಬಂದೆ. ಅಂದರೆ ಇದರ ಅರ್ಥ ನಾವೇ ಬೇರೆ, ನಮ್ಮ ಮೆದ್ಲೇ ಬೇರೆ. ನಮ್ಮ ಮೆದ್ಲು ಒಂಥರ ವೆಪನ್ ಇದ್ದಂಗೆ. ಅದನ್ನು ಯಾವಾಗ ಬೇಕು ಅವಾಗ ಯೂಸ್ ಮಾಡಿ ಎಲ್ಲಿ ಇಡಬೇಕು ಅಲ್ಲಿ ಇಟ್ಬಿಡ್ಬೇಕು. ಆವಾಗ ನಾವು ಖುಷಿಯಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಕಚಡ ನನ್ನ ಮಗನೇ, ಕಂತ್ರಿ ಲೋಫ ನನ್ನ ಮಗನೇ, ಬರೀ ಇಡೋಗಳು ನಿಂದು. ಏನು ಇಷ್ಟು ದಿನ ಅಹಂಕಾರವಾಗಿ ಅಸಹ್ಯವಾಗಿ ಬದುಕ್ಬಿಟ್ಟಲು. ಇವನು ಮೆದ್ಲು ಇಬ್ರು ಒಂದೇ ಅಂತೆ. ಮೆದ್ಲಲ್ಲಿ ಊಟ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಟ್ಬಿಡ್ತಾನಂತೆ. ಇವನೇ ಬೇರೆ, ಜನರೇ ಬೇರೆ ಅಂತೆ. ಜನರನ್ನ ಸರಿ ಮಾಡಕ್ಕೆ ಇವ್ನು ಕವಿತೆಗಳು ಬರೀತಾನಂತೆ. ರಿಪ್ಲೈ ಕೊಟ್ಟಿಲ್ವಂತೆ, ಆಲ್ಫಾ ಅಂತೆ, ಸಿಗ್ಮಾ ಅಂತೆ. ಪದಗಳು ಕೇಳಕ್ಕೆ ಅಸಹ್ಯ ಆಗುತ್ತೆ. ನಿನ್ ಮುಖ ನಡ್ಕೋ ಅಸಹ್ಯ ಆಯ್ತೈತೆ. ಇನ್ಮೇಲೆ ಬದುಕು ತೋರಿಸ್ತೀನಿ, ಹೆಂಗ್ ಬದುಕೋದು ಅಂತ. ಎಲ್ಲರೂ ಈ ಮೋರಿನವ್ರಿಗೆ ದಾಸರಾಗಿ ಸಾಯ್ತವ್ರೆ. ನಿಮ್ಗೂ ಲೈಫೇ ಇಷ್ಟು, ಈ ಚೇಂಬರ್ ನಿನ್ನೆ ಕುಡ್ಕೊಂಡು ಸಾಯ್ರಿ. ಈಗ ಮುಚ್ಕೊಂಡಿದ್ದೀನಲ್ಲ, ಬದುಕಿದ್ರೆ ಸರಿ, ಇಲ್ಲಾಂದ್ರೆ ಫೋಟೋನೇ. ಇಲ್ಲ ನಾನು ಸರಿ ಪ್ರಪಂಚ ಸರಿ. ನಾನು ಬರ್ತಿದ್ದೆ. ಇವಾಗ ನಾನು ಹೆಂಗೆ ಬದುಕ್ತೀನಿ? ಯಾರು ಮುಖ ತೋರಿಸ್ತೀನಿ? ಇಲ್ಲಿ ನಂಗೆ ಮೊದಲು ಅವನಂಗೆ ಮಾಡ್ದ, ಇವ್ನಂಗೆ ಮಾಡ್ದ, ನಾನು ಕರೆಕ್ಟು ನೀನು ತಪ್ಪು ಅನ್ನೋದನ್ನ ಮೊದಲು ಬಿಡಬೇಕು. ಇಲ್ಲಿ ನಾನು, ನೀನು, ನಂದು, ನಿಂದು ಅನ್ನೋದು ಬದುಕಿನ ಮುಂದೆ ಏನು ದೊಡ್ಡದಲ್ಲ. ಕೊನೆಗೆಲ್ಲರೂ ಬೂದಿನೇ. ಬದುಕು ಮುಖ್ಯ. ನಾನು ಬದುಕಬೇಕು.
ಹೊಡಿರಿ ಚಪ್ಪಾಳೆ ಹೊಡಿರಿ ಚಪ್ಪಾಳೆ